ನಮಸ್ಕಾರ ಸ್ನೇಹಿತರೆ, ಇದು ಬಂದು ಕಲ್ಲೇಶ್ ಫೈನಾನ್ಸ್ ವತಿಯಿಂದ KA 36B 6597. ಇದು ಬಂದು ನಾವು 3 ತಿಂಗಳ ಹಿಂದೆ ಗಾಡಿನ ನಾವು ಯೂಟ್ಯೂಬಲ್ಲಿ ಬಿಟ್ಟಿದ್ವಿ. ಈ ಗಾಡಿನ ಇವತ್ತಿನ ದಿವಸ ವ್ಯಾಪಾರ ಆಗ್ತಿದೆ. ಆ ಟೈಮಲ್ಲಿ ಏನಂತ ಹೇಳಿದ್ರು ಅಂದರೆ 3,30,000ಕ್ಕೆ ವ್ಯಾಪಾರ ಆಗುತ್ತೆ ಅಂತಂದು ಹೇಳಿದರು ಕಸ್ಟಮರು. ಇವ್ರು ಬಂದು ಏನಾಯ್ತು ಅಂದರೆ ಇವತ್ತಿನ ದಿವಸ ವ್ಯಾಪಾರ ಮಾಡ್ತಿದ್ದಾರೆ. ಅಂದರೆ ಇವ್ರಿಗೂ, ಯಾಕಂದರೆ ಇವರು ಸ್ವಲ್ಪ ಮಾರ್ಕೆಟಲ್ಲಿ ತಿರುಗಿರ್ತಾರೆ ಬೇರೆ ಬೇರೆ ಹಳ್ಳಿ ಕಡೆ, ಹಂಗಾಗಿ ಇವ್ರಿಗೂ ನಮಗೂ ವ್ಯಾಪಾರದ್ದು ಸ್ವಲ್ಪ ಅಡೆತಡೆಗಳಾಗಿದ್ದು. ಇವತ್ತಿನ ದಿವಸ ಏನು ಮಾಡಿದರು, ನೆಕ್ಸ್ಟ್ ಟೈಮ್ ಅಂದರೆ 3 ದಿವಸದ ಹಿಂದೆ ಬಂದು ಏನು ಮಾಡಿದರು, ಇವ್ರು ಗಾಡಿ ಕೊಡೋದಿದೆ ಅಂತ ಹೇಳಿದರು. ಮತ್ತೊಂದು ಸರಿ ನಾನು ಏನು ಮಾಡಿದೆ, ಗೊತ್ತಿರೋರು ಕರೆಸಿದ್ರೆ ಅದು ಗಾಡಿ ಇವ್ರಿಗೆ ಅಂದರೆ 3 ಮಠ ಅಂತ ಹೇಳ್ತಾಯಿದ್ರು. ಅಂಥದ್ದು ಇವಾಗ ಎಷ್ಟಕ್ಕೆ ವ್ಯಾಪಾರ ಆಯಿತು ಅಂದರೆ 2,80,000ಕ್ಕೆ ವ್ಯಾಪಾರ ಆಗಿದೆ. 2,80,000 ಅಂತಂದರೆ ಇದರಲ್ಲಿ RC ಕಾರ್ಡ್ ಆಗಲಿ, ಇನ್ಶೂರೆನ್ಸ್ ಆಗಲಿ ಎಲ್ಲ ಏನು ಮಾಡ್ಕೋಬೇಕು, ತಗೊಂಡವ್ರು ಮಾಡ್ಕೋಬೇಕು. ಇದು ನಿಮ್ಗೆ ಒಪ್ಪಿಗೆ ಐತಲ್ರಿ? ಓಕೆ. ಈಗ ನೆಕ್ಸ್ಟ್ ಏನಂತಂದರೆ ಇವ್ರು ಕೊಟ್ಟಿದ್ದಾರೆ ಗಾಡಿ. ಈಗ ನಿಮ್ಮ ಅಣ್ಣತಂಬಳಾಗಲಿ, ನಿಮ್ಮ ಮನೆಯವರಾಗಲಿ, ಅಥವಾ ಯಾರ ಗುರಿ ಹಿರಿಯರಾಗಲಿ ತಂಟೆ ತಕರಾರಿರಲಿ, ಗಾಡಿ ಕೇಸು ಗೀಸು ದಂಡ ಇತ್ತು ಅಂದರೆ ಅದು ನೀವು ಕ್ಲಿಯರ್ ಮಾಡಿಕೊಡ್ಬೇಕು. ಈಗ ಒಂದು ಸರಿ ಬೆಂಗಳೂರಿಗೆ ಹೋಗ್ಬಿಟ್ಟಿರ್ತೀರಿ, ಅಲ್ಲಿ ಯಾವುದೇ ದಂಡ ಬಿದ್ದಿರುತ್ತೆ, ಅದನ್ನು ಗೊತ್ತಿರಲ್ಲ ನಿಮ್ಗೆ. ಅದನ್ನು ನಾವು RTO ಆಫೀಸ್ನಾಗ ಮಾಡೋಕ್ಕೆ ಹೋದಾಗ ಇವ್ರಿಗೆ ತೋರಿಸುತ್ತೆ, ಇವ್ರಿಗೆ ದಂಡ ಬೀಳುತ್ತೆ. ಅದನ್ನು ಏನು ಮಾಡ್ತಾರೆ, ನಾವು ಕಟ್ಟಲ್ಲ ಅಂತಾರೆ, ನೀವು ಕಟ್ಟಲ್ಲ ಅಂತೀರಿ, ಲಾಸ್ ಆಗೈತಿ ಅಂತೀರಿ. ಅದು ನಡೆಯಲ್ಲ ಇಲ್ಲಿ. ಅದಕ್ಕೋಸ್ಕರ ಅದು ನಡೆಯಲ್ಲ. ನಿಮ್ಗೆ ಒಪ್ಪಿಗೆ ಐತಲ್ಲ ಇದು? ಓಕೆ. ಈಗ ನೆಕ್ಸ್ಟ್ ಮತ್ತೊಂದು ಸರಿ ಹೇಳ್ತಿದ್ದೀನಿ, ಈ ಗಾಡಿ ಬಂದು 2,80,000 ರೂಪಾಯಿ ಕಲ್ಲೇಶ್ ಫೈನಾನ್ಸ್ ವತಿಯಿಂದ ಸೇಲ್ ಆಗಿದೆ. ನಮ್ಮಲ್ಲಿ ಟಾಟಾ ಏಸು, ಅಶೋಕ್ ಲೇಲ್ಯಾಂಡು, ದೋಸ್ತು, BMT ಇಂಥ ಗಾಡಿ ಕೂಡ ಅವೈಲೇಬಲ್ ಇದೆ. ನನ್ನ ಮೊಬೈಲ್ ನಂಬರ್ ಬಂದು 9845757685. ಈ ನಂಬರ್ಗೆ ನೀವು ಕರೆ ಮಾಡಿದರೆ ನಮ್ಮಲ್ಲಿ ಇನ್ನೂ ಹೆಚ್ಚಿನ ಗಾಡಿಗಳು ಸಿಗ್ತಾವೆ. ಮತ್ತು ನಾವೇ ಲೋನ್ ಮಾಡ್ತೀವಿ. ನಮ್ಮಲ್ಲಿ ಇಷ್ಟಂತ ಲೋನ್ ಮಾಡಿ ನಿಮಗೆ ಅವೈಲೇಬಲ್ ಮಾಡಿಕೊಡ್ತೀವಿ. ಮತ್ತೊಂದು ಸರಿ ಹೇಳ್ತಿದ್ದೀನಿ, ನಿಮಗೆ ಎಲ್ಲ ಒಪ್ಪಿಗೆ ಇದೆ ಅಂತ ನಾನು ತಿಳ್ಕೊತಿದ್ದೀನಿ. ಈಗ ಅಡ್ವಾನ್ಸ್ ಎಷ್ಟು ಕೊಡ್ತಿದ್ದೀರಿ? 5,100. ಅಂದರೆ 2,80,000 ರೂಪಾಯಿದಾಗ 5,000 ಕೊಡ್ತಿದ್ದೀರಿ. ಉಳಿದಿದ್ದ ಅಮೌಂಟ್ ಏನು ಮಾಡ್ತೀರಿ ಅಂತಂದರೆ, ನಮ್ಮಲ್ಲಿ ಒಂದು ಗಾಡಿ ಎಕ್ಸ್ಚೇಂಜಿಗೆ ಬಿಟ್ಟಿದ್ದೀರಿ. 1,10,000 ರೂಪಾಯಿ ಅಂತಂದು ಹೇಳಿದ್ವಲ್ಲ, ಈಗ 1,15ಕ್ಕೆ ನಡೀತಾ ಇದೆ ಅದು. ಆ ಗಾಡಿದು ವ್ಯವಹಾರ ಮಾಡೋದ್ರಾಗ ಇದನ್ನೇನು ಮಾಡ್ತೀರಿ, ಲೋನ್ ಅಮೌಂಟ್ ಎಲ್ಲ ತುಂಬ್ತೀರಿ. ಆ ಗಾಡಿ ಅಮೌಂಟ್ ನನಗೆ ಒಂದು 10-12 ದಿವಸ ಟೈಮ್ ಕೊಟ್ಟರೆ ಅದು ಕ್ಲಿಯರ್ ಮಾಡಿ ಕೊಡ್ತೀನಿ ನಿಮ್ಗೆ. ಅದನ್ನು NOC ಅಂತ ಬರುತ್ತೆ. NOC ಬಂದಾಗ ಅವ್ರಿಗೆ ಅಮೌಂಟ್ನ ಕ್ಲಿಯರ್ ಮಾಡ್ತೀನಿ. ಇದ್ರ ಜವಾಬ್ದಾರೆಲ್ಲ ನಾನು ಹೊತ್ಕೊಂಡಿದ್ದೀನಿ ದುಡ್ಡಿಂದು. ಆಯ್ತು ರೀ? ನೀವು ಸಹಕಾರ ಮಾಡಬೇಕು, ಲೋನಿಂದಾಗಲಿ ಯಾವುದಾಗಲಿ ಸಹಕಾರ ಮಾಡಬೇಕು. ಇದು ನೀವು NOC ಅಂದರೆ ನೀವು ಫೈನಾನ್ಸ್ ಕಡೆಯಿಂದ ಏನು ಸೆಟಲ್ಮೆಂಟ್ ಕಾಪಿ ತರ್ತೀರೋ ಅದೆಲ್ಲ ನಿಮಗೆ ಬಿಟ್ಟಿದ್ದು. ಆಯಿತಾ? 2,80,000 ತರ್ತಿರೋ ಇಲ್ಲ 1,90,000 ತರ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಒಪ್ಪಿಗೆ ಐತಲ್ಲ ಇದಕ್ಕೆ? ಓಕೆ, ಥ್ಯಾಂಕ್ ಯು. ಕೊಡಿರಿ ನೀವು ಅದನ್ನು ಅಮೌಂಟ್ ಅವ್ರು ಕೊಡಿರಿ. ಓಕೆ, ಥ್ಯಾಂಕ್ ಯು. ಆಯ್ತು ತಗೋರಿ. ಮತ್ತೊಂದು ಸರಿ ಹೇಳ್ತಿದ್ದೀನಿ, ಕಲ್ಲೇಶ್ ಫೈನಾನ್ಸ್ ವತಿಯಿಂದ ಇದು ಸೇಲ್ಗಿದೆ. ಮೊಬೈಲ್ ನಂಬರ್ ಬಂದು 9845757685. ಈ ನಂಬರ್ ಕಾಲ್ ಮಾಡಿದರೆ ಇನ್ನೂ ಬೇರೆ ಬೇರೆ ಗಾಡಿಗಳು ನಮ್ಮಲ್ಲಿ ಸಿಗ್ತಾವೆ. ಥ್ಯಾಂಕ್ ಯು.